ಆದ್ರೆ ಈ ದೃಶ್ಯ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಕರಳು ಕಿತ್ತು ಬರುವಂತ ಒಂದು ದೃಶ್ಯ. 4ನೇ ದೃಶ್ಯ, ಹೆದರಬೇಡಿ, ಧೈರ್ಯವಾಗಿರಿ, ನಾವು ಬಂದಿದ್ದೇವೆ. ಈಗ ಈ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದೀವಲ್ಲ, ಇದು ಬೇರೆ ಯಾರೂ ಅಲ್ಲ, ಶಿವಮೊಗ್ಗದ ಮಂಜುನಾಥ್, ಗುಂಡಿಟ್ಟು ಕೊಂದ್ರಲ್ಲ ಮಂಜುನಾಥ್ ಅವರ ಕುಟುಂಬ ಇದು. ಅವರ ಪತ್ನಿ ಪಲ್ಲವಿ ಅವರಿದ್ದಾರೆ, ಅವರ ಪುತ್ರ ಇದ್ದಾನೆ. ಈ ಇಬ್ಬರು ಕೂಡ ಈ ಒಂದು ದೃಶ್ಯದಲ್ಲಿ ನಾವು ಕಾಣಬಹುದು. ಇಬ್ಬರನ್ನ ನೋಡಿ ಯಾವ ರೀತಿಯಾಗಿ ಹೊಡೆದು ಹಾಕಿದ್ದಾರೆ. ಒಬ್ಬೊಬ್ಬರನ್ನು ಕೂಡ ಅವರ ಬಟ್ಟೆಗಳನ್ನ ಕಲಿಸಿದ್ದಾರೆ, ಅವರ ಬಟ್ಟೆಗಳನ್ನ ಬಿಚ್ಚಿ ಅವನು ಹಿಂದೂನಾ ಮುಸ್ಲಿಮ, ಕತ್ನ ಆಗಿದೆಯಾ ಇಲ್ವಾ, ಸುಳ್ಳು ಹೇಳ್ತಾ ಇದ್ದಾನೆ, ಎಲ್ಲದರ ಬಗ್ಗೆಯೂ ಕೂಡ ಚೆಕ್ ಮಾಡಿದ್ದಾರೆ. ನರ ರಾಕ್ಷಸರು. ಆಗ ಆರ್ಮಿ ಅವರು ಬರ್ತಾರೆ, ಯೋಧರು ಬರ್ತಾರೆ. ಎಸ್, ಇವರು ಪಲ್ಲವಿ ಅವರು. ಅವರ ಮುಂದೆ ನಿಂತ್ಕೊಂಡಿರೋದು ಮತ್ತೊಬ್ರು ಅಲ್ಲಿ ಹೆಣವಾಗಿ ಬಿದ್ದಿದ್ರಲ್ಲ, ಶುಭಂ ಅವರ ಪತ್ನಿ. ಏನೇನಾಯ್ತು ಅನ್ನೋದನ್ನ ಅವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಬಂದ್ರು, ನಾವು ಇಲ್ಲೇ ಆಟ ಆಡ್ತಾ ಇದ್ವಿ, ಕುದುರೆ ಮೇಲೆ ನಿಂತು ಕೂತ್ಕೊಂಡಿದ್ವಿ, ಆಗ ಏಕಾಏಕಿಯಾಗಿ ಬಂದ್ರು, ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡಿದ್ರು, ಬೇಲ್ಪುರಿ ತಿಂತಾ ಇದ್ವಿ ನಾವು. ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. मैं आ रहा हूँ, मैं कहाँ पे आपका ये हस्बैंड क्या हुआ, इसको क्या हुआ? Please ask for help. We don't need. Okay, don't worry. You okay? You need a water, sir? Sir, we'll manage. Just ask for help. आपने आप बोले ना मुझे वहाँ पर थी, क्या बोलते, भेलपुरी खा रही थी, मेरा पति साइड में था, एक इंसान है, उसने उसको गोली मार दी। यहाँ पे उसने बोला कि ये शायद मुस्लिम नहीं है, उसने उसको गोली मार दी। नहीं, आप टेंशन मत लो। अब बेटा आप यहाँ पे रहो, हम साथ में। मैडम, ये जो भहीर साहब है प्रेसिडेंट, आप टेंशन मत लो, मेरे पति का बच्चा लो। हम बचा देगा, कोई बात नहीं। भैया फोन प्लीज भगवान के लिए बच्चा लो। दब सिमन युवा डिजाइन किया है। ठीक है, हम बचा देंगे ना, आप टेंशन मत लो। मैं आ रहा हूँ, मैं कहाँ पे आपका ये हस्बैंड ಈ ದೃಶ್ಯಗಳನ್ನ ನೋಡಿದ್ರೇನೆ ತಡ್ಕೊಳಕ್ ಆಗ್ತಾ ಇಲ್ಲ, ರಕ್ತ ಕುದಿತಾ ಇದೆ. ಇನ್ನು ಮನ ಕಲಕುವಂತ ಸಾಕಷ್ಟು ದೃಶ್ಯಗಳು ಬಾಕಿ ಇದಾವೆ, ಭಯಾನಕ ದೃಶ್ಯಗಳು ಬಾಕಿ ಇದಾವೆ. ಅದನ್ನು ತೋರಿಸ್ತೀವಿ. ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್.